ನಮಸ್ಕಾರ ಸ್ನೇಹಿತರೆ, ಈ ವರ್ಷದ ವರಮಹಾಲಕ್ಷ್ಮಿ ವ್ರತಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳ ಸಂಪೂರ್ಣ ಪಟ್ಟಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಬ್ಬದ ದಿನ ಯಾವುದೇ ಪೂಜಾ ಸಾಮಗ್ರಿಯನ್ನು ಮರೆಯದಂತೆ ಮೊದಲೇ ಎಲ್ಲವನ್ನೂ ಸಿದ್ಧಪಡಿಸಿಕೊಳ್ಳಲು ಈ ಪಟ್ಟಿ ನಿಮಗೆ ತುಂಬಾ ಉಪಯುಕ್ತವಾಗಲಿದೆ. ಹಾಗಾದರೆ ಬನ್ನಿ ಒಂದೊಂದಾಗಿ ನೋಡೋಣ. 1. ಮುಖ್ಯ ಪೂಜಾ ಸಾಮಗ್ರಿಗಳು: ಅರಿಶಿಣ ಹಾಗೂ ಕುಂಕುಮ. ದೇವಿಗೆ ಉಡಿಸಲು ಹೊಸ ಸೀರೆ ಹಾಗೂ ರವಿಕೆ ಬಟ್ಟೆ, ಬ್ಲೌಸ್ ಪೀಸ್. ಹೂವುಗಳು, ಹೂಮಾಲೆ ಹಾಗೂ ದೇವಿಯ ಜಡೆ. ವೀಳ್ಯದೆಲೆ ಮತ್ತು ಅಡಿಕೆ. ಕರ್ಪೂರ, ಊದುಬತ್ತಿ, ಧೂಪ ಹಾಗೂ ಗರಿಕೆ. ಗಂಧ, ವಿಭೂತಿ ಹಾಗೂ ಗೆಜ್ಜೆ ವಸ್ತ್ರ. ತೆಂಗಿನಕಾಯಿ ಒಟ್ಟು 2, ಒಂದು ಕಲಶಕ್ಕೆ ಇನ್ನೊಂದು ಒಡೆಯಲು. ಗಣೇಶನ ಮೂರ್ತಿ, ಮಣ್ಣಿನದ್ದು ಅಥವಾ ಅರಿಶಿಣ ಅಥವಾ ಸಗಣಿಯಿಂದ ಮಾಡಿದ್ದು. ನೈವೇದ್ಯಕ್ಕೆ ಬಾಳೆ ಎಲೆ. ದೀಪಗಳು, ಪಂಚಾರತಿ ತಟ್ಟೆ ಹಾಗೂ ದೀಪಕ್ಕೆ ಎಣ್ಣೆ ಅಥವಾ ತುಪ್ಪ. ಮಹಾಲಕ್ಷ್ಮೀ ದೇವಿಯ ಫೋಟೋ ಬೇಕಾದರೆ. ದೇವಿಯ ಆಭರಣಗಳು. ಅಲಂಕಾರಕ್ಕೆ ಬಾಳೆಗೊನೆ. ಬಾಳೆಹಣ್ಣು ಸೇರಿದಂತೆ 5 ವಿಧದ ಹಣ್ಣುಗಳು. 5 ಎಳೆ ದಾರ ಅಥವಾ ಕಂಕಣ. ತಾಮ್ರ ಅಥವಾ ಬೆಳ್ಳಿಯ ಚಂಬು ಅಥವಾ ಬಿಂದಿಗೆ. ಪೂಜೆಗೆ 4 ರಿಂದ 5 ತಟ್ಟೆಗಳು. ಅಕ್ಕಿ ಕಲಶದ ಕೆಳಗೆ ಹಾಕಲು ಹಾಗೂ ಅಕ್ಷತೆಗೆ. ಕಲಶದಲ್ಲಿ ಹಾಕಲು ಹಣ ಅಥವಾ ನಾಣ್ಯಗಳು. ಮಣೆ ಅಥವಾ ಪೀಠ. ಅರಿಶಿಣದ ಕೊಂಬು ಹಾಗೂ ಉತ್ತತ್ತಿ. 2. ಮಡಲಕ್ಕಿ, ಉಡಿ ಸಾಮಗ್ರಿಗಳು: ಮುತ್ತೈದೆಯರಿಗೆ ನೀಡಲು ಬೇಕಾಗುವ ವಸ್ತುಗಳು: ವೀಳ್ಯದೆಲೆ, ಅರಿಶಿಣ, ಕುಂಕುಮ ಹಾಗೂ ಹೂವು. ಅಡಿಕೆ ಅಥವಾ ಅಡಿಕೆ ಬೆಟ್ಟ. ಅಕ್ಕಿ, ನೆನೆಗಡಲೆ, ಉತ್ತತ್ತಿ ಹಾಗೂ ಒಣಕೊಬ್ಬರಿ. ತೆಂಗಿನಕಾಯಿ. ಬಾಳೆಹಣ್ಣು ಅಥವಾ ಯಾವುದೇ ಒಂದು ಹಣ್ಣು. ಬ್ಲೌಸ್ ಪೀಸ್. ಬಳೆಗಳು. ಅರಿಶಿಣದ ಕೊಂಬು. ರಿಟರ್ನ್ ಗಿಫ್ಟ್ ಆಗಿ ಸ್ಟೀಲ್ ಬಟ್ಟಲು, ಬೆಲ್ಲದ ಅಚ್ಚು ಅಥವಾ ಬಾಗಿಣದ ಸೆಟ್. 3. ದೇವಿಯ ಮುಖವಾಡ. ಅಲಂಕಾರಕ್ಕೆ ದೇವಿಯ ಮುಖವಾಡ. ಕಾಡಿಗೆ, ಐಲೈನರ್, ವ್ಯಾಸೆಲಿನ್. ಗೋಲ್ಡ್ ಅಥವಾ ಆರ್ಟಿಫಿಷಿಯಲ್ ಆಭರಣಗಳು. ತಲೆ ಚಕ್ರ ಇದ್ದರೆ. ನೇಲ್ ಪಾಲಿಶ್ ಅಥವಾ ಲಿಪ್ಸ್ಟಿಕ್. ಅರಿಶಿಣ, ಕುಂಕುಮ ಹಾಗೂ ದೇವಿಯ ಜಡೆ. 4. ಕಲಶ ಸ್ಥಾಪನೆಗೆ ಬೇಕಾಗುವ ಸಾಮಗ್ರಿಗಳು: ಅರಿಶಿಣ, ಕುಂಕುಮ ಹಾಗೂ ವೀಳ್ಯದೆಲೆ. ಬೆಳ್ಳಿ ಅಥವಾ ತಾಮ್ರದ ಚಂಬು ಅಥವಾ ಬಿಂದಿಗೆ. ಹೂವು ಹಾಗೂ ಹೂಮಾಲೆ. ಅಕ್ಕಿ ಹಾಗೂ ಹಣ ಅಥವಾ ನಾಣ್ಯಗಳು. ಕವಡೆಗಳು ಬಳಸುವವರು ಮಾತ್ರ. ಬೆಳ್ಳಿ ಅಥವಾ ಬಂಗಾರದ ನಾಣ್ಯ ಅಥವಾ ಆಭರಣ. ದೇವಿಯ ಮುಖವಾಡ. ದೇವಿಯ ತಾಳಿ ಅಥವಾ ಅರಿಶಿಣದ ಕೊಂಬಿನಿಂದ ಮಾಡಿದ ತಾಳಿ. 5 ಎಳೆ ದಾರ. ಪೂಜಾ ತಟ್ಟೆ. ಗೆಜ್ಜೆ ವಸ್ತ್ರ. ಹೊಸ ಸೀರೆ ಹಾಗೂ ಬ್ಲೌಸ್ ಪೀಸ್. ಮಣೆ ಅಥವಾ ಪೀಠ. ದೇವಿಯ ಆಭರಣಗಳು. ಭಕ್ತರೇ, ಈ ಪಟ್ಟಿಯ ಪ್ರಕಾರ ಮೊದಲೇ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡರೆ ಹಬ್ಬದ ದಿನ ಯಾವುದೇ ವಸ್ತುವನ್ನು ಹುಡುಕುವ ತೊಂದರೆ ಇರುವುದಿಲ್ಲ. ಶ್ರದ್ಧೆ ಮತ್ತು ಭಕ್ತಿಯಿಂದ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಅವರ ಕೃಪೆ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಎಂದು ಹಾರೈಸುತ್ತೇವೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ಇಂತಹ ಇನ್ನಷ್ಟು ಉಪಯುಕ್ತ ಭಕ್ತಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಜೈ ವರಮಹಾಲಕ್ಷ್ಮೀ ದೇವಿ. ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ.